ಯಾಮಾರಿದ್ರೆ ಅಷ್ಟೇ ಕತೆ ಇವತ್ತು. ಬೇರೆ ಸ್ಟೇಟ್ ಅಲ್ಲಿ ಬೇರೆ ಇದೀವಿ. ಒಂದ್ ಬ್ರೇಕಪ್ ಐತ್ರಿ, ಮತ್ತೊಂದ್ ಲವ್ ಮಾಡ್ರಿ. ರಾತ್ರಿ ಎಲ್ಲ ಹುಡುಗಿ ಜೊತೆ ಚಾಟ್ ಮಾಡಿದ್ರೆ ನಿದ್ದೆ ಹಂಗ್ ಬರುತ್ತೆ. ಓಕೆ ಗೈಸ್, ಇವತ್ತೊಂದು ಬ್ಯೂಟಿಫುಲ್ ಪ್ಲೇಸ್ ಹೋಗ್ತಾ ಇದೀವಿ. ಅದ್ ಯಾವ ಜಾಗ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಗುರು. ಆಮೇಲೆ ಈ ಜಾಗದ ಒಂದು ಸ್ಪೆಷಲ್ ಏನಂದ್ರೆ, ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳ್ನಾಡು 3 ಸ್ಟೇಟ್ ಬಾರ್ಡರ್ನ ಶೇರ್ ಮಾಡುತ್ತೆ ಈ ಜಾಗ. ಸೊ ಅದೊಂದು ಸ್ಪೆಷಲ್ ಥಿಂಗು. ಮಲ್ಲಪ್ಪ ಕೊಂಡಾಗ ಬಂದಿದ್ದೀವಿ. ಟಾಪ್ ವರ್ಗೂ ಬೈಕ್ ಬರುತ್ತೆ, ಆದ್ರೆ ಸ್ವಲ್ಪ ಟ್ರೆಕ್ಕಿಂಗ್ ಇದೆ, ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ಸೊ ಲೈಕ್ ಓ ಶಿಟ್ ಮ್ಯಾನ್, ಯಾಮಾರಿದ್ರೆ ಅಷ್ಟೇ ಕತೆ ಇವತ್ತು. ಬೇರೆ ಸ್ಟೇಟ್ ಅಲ್ಲಿ ಬೇರೆ ಇದೀವಿ. ಆ ಆಂಟಿ ಬೈಕ್ ನೋಡ್ದೆ ಏನ್ ನೋಡ್ದೆ ಹಂಗೆ ಬರ್ತಾ ಇದಾರೆ. ಆಂಜನೇಯ ಕಾಪಾಡಪ್ಪ. ಸಲ್ಲಪವು ಈ ಮೌನ ಬಿಸಿಯ. ಫುಲ್ಲಿ ಬೆಟ್ಟನೆಲ್ಲ ಸುತ್ಕೊಂಡ್ ಬರ್ಬೇಕು ನೋಡಿ. ಅಲ್ಲಿಂದ 10 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ ಬರಕ್ಕೆ 10 ಕಿಲೋಮೀಟರ್ಸ್. ಫುಲ್ ಬೆಟ್ಟನೆಲ್ಲ ಸುತ್ತರ್ಕೊಂಡ್ ಬರ್ಬೇಕು. ಇವ್ರಿಗೆ ಆಕ್ಚುಲಿ ಮೇಲೆ ಬಂದ್ರೆ ಅಲ್ಲಿಂದ ಬೈಕ್ ಬರುತ್ತೆ ಅಂತ ಗೊತ್ತಾಗ್ತಾ ಇದೆ. ಅಲ್ಲಿಂದ ಬರೋರ್ಗು ಅವ್ರು ನಿದ್ದೆ ಮಾಡ್ತಾ ಇದ್ರು ಹಿಂದೆ ಕುಳಿತ್ಕೊಂಡು. ಇಲ್ಲಿ ಬಂದ್ಮೇಲೆ ಓ ಅಲ್ಲಿದೆ ರೋಡು, ಹಿಂಗ್ ಬಂದ್ವಿ ನಾವು ಅಂತ ರಿಯಲೈಸ್ ಆಗ್ತಾ ಇದೆ ಅವ್ರಿಗೆ. ಒಳ್ಳೆ ಪ್ಲೇಸ್. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ರಾತ್ರಿ ಎಲ್ಲ ಹುಡುಗಿ ಜೊತೆ ಚಾಟ್ ಮಾಡಿದ್ರೆ ನಿದ್ದೆ ಹಂಗ್ ಬರುತ್ತೆ. ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಬೆಳಿಗ್ಗೆ 4 ಗಂಟೆಗೆ ಎದ್ದು. ಅದಕ್ಕೆ ಹೇಳೋದು, ಒನ್ ಟೈಮ್ ಅಲ್ಲಿ ಒಂದ್ ಹುಡುಗಿನ ಜಾಸ್ತಿ ಮೇಂಟೈನ್ ಮಾಡ್ಬಾರ್ದು ಅಂತ. 3 ಜನನ 4 ಜನನ ಒಂದೇ ಟೈಮ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ಈ ತರ ಆಗತ್ತೆ. ಪ್ರಯತ್ನ ಎಲ್ಲದನ್ನು ಮಾಡ್ಬೇಕು. ಎಲ್ರಿಗೂ ಪ್ರಯತ್ನ ಮಾಡ್ತಾ ಇದಾರೆ ಅವರು, ಆದ್ರೆ ಯಾವ ವರ್ಕೌಟ್ ಆಗ್ತಾ ಇಲ್ಲ. ನನ್ನ ಲೈಫ್ ಪರ್ಪಸ್ ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅಮಿತ್ ಅವ್ರ ಲೈಫ್ ಪರ್ಪಸ್ ನ ಅವ್ರು ಅರ್ಥ ಮಾಡ್ಕೊಂಡಿದಾರೋ ಇಲ್ಲ ನೋಡೋಣ ಬನ್ನಿ. ನಿಮ್ ಲೈಫ್ ಪರ್ಪಸ್ ನ ಅರ್ಥ ಮಾಡ್ಕೊಂಡ್ರೆ ನೀವು ಏನು ಮದ್ವೆ ಆಗೋದು, ಮಕ್ಳಾಗೋದು ನೋಡಿ. ಇವ್ರ ಲೈಫ್ ಪರ್ಪಸ್ ಅಷ್ಟೇ, ಆರಾಮಾಗಿ ತಿನ್ಬೇಕು, ತಿರ್ಗಾಡ್ಬೇಕು. ಇವ್ರ ಲೈಫ್ ಪರ್ಪಸ್ ಅಷ್ಟೇ. ಅವ್ರನ್ನ ನೋಡಿ ಗೈಸ್, ಜೀವನದಲ್ಲಿ ಇನ್ನೇನು ಉಳ್ದೇ ಇಲ್ಲ, ಲೈಫೇ ಮುಗ್ದೋಯ್ತು ಅನ್ನೋ ತರ ನಿಂತಿದ್ದಾರೆ ಅಷ್ಟೇ. ಪದೇ ಪದೇ ಬ್ರೇಕಪ್ ಆಗ್ತಾ ಇದ್ರಿ, ಇನ್ನೇನಾಗತ್ತೆ. ಇಂಡಿಯನ್ ರೋಡ್ಸ್ ಅಲ್ಲಿ 2 ಕಾಮನ್ ಆಗಿ ನೋಡೋದಕ್ಕೆ ಸಿಗುತ್ತೆ ನಿಮ್ಗೆ. ಒಂದು ಕನ್ಸ್ಟ್ರಕ್ಷನ್, ಇನ್ನೊಂದು ಗುಂಡಿಗಳು. ಏನ್ ಮಾಡೋದಕ್ಕಾಗಲ್ಲ ನೋಡ್ರಿ. ಲವ್ ಆದ್ಮೇಲೆ ಬ್ರೇಕಪ್ ಆಗೋದು ಕಾಮನ್ ರೀ. ಅದು ವಿಧಿಲಿಕ್ಕಿರ್ತಾರೆ, 14 ಬದಲಾಸಕ್ಕಾಗಲ್ಲ. ಒಂದ್ ಬ್ರೇಕಪ್ ಐತ್ರಿ, ಮತ್ತೊಂದ್ ಲವ್ ಮಾಡ್ರಿ. ಅದು ಬ್ರೇಕಪ್ ಆಗತ್ತ, ಮತ್ತೊಂದ್ ಲವ್ ಮಾಡ್ರಿ. ಮನ್ಯಾಗಿನವ್ರು ಮದ್ವಿ ಮಾಡ್ತಕ ಲವ್ ಮಾಡ್ರಿ. ಮದ್ವೆ ಆದ್ಮೇಲೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ನೋಡ್ರಪ್ಪ ಹಿಂಗಿದೆ ಈ ರೂಟ್ ಅಂತ. ವಾವ್ ವಾವ್ ವಾವ್, ಒಳ್ಳೆ ಜಾಗ ಗುರು. ಓಕೆ, ಅಲ್ಲೊಂದು ಕೂತಿದೆ, ಅದಕ್ಕೊಂದು ಹೆಸರು ಕೊಡ್ತೀವಿ. ಅದಕ್ಕೆ ಅಮಿತ್ ಅವ್ರ ಮೇಲೆ ಹೆವಿ ಲವ್ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಹಿಂದೆನೆ ಬರ್ತಾ ಇರೋದು. ಅದ್ರ ಜೊತೆ ಮದ್ವೆ ಮಾಡಿಸ್ತೀವಿ, ಮೇಂಟೆನೆನ್ಸ್ ಫ್ರೀ, ಆರಾಮಾಗಿರ್ತಾರೆ ಲೈಫಲ್ಲಿ. ಬ್ರೇಕ್ ರೋಡ್, ಐ ಹೇಟ್ ಬ್ರೇಕ್ ರೋಡ್ಸ್. ಒನ್ ಮೋರ್ ಬ್ರೇಕ್ ರೋಡ್, ಒನ್ ಮೋರ್ ಬ್ರೇಕ್ ರೋಡ್. Brick roads, brick roads, brick roads. I don't like it. I avoid. ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಈ ಹೆಲ್ಮೆಟ್ ಅಲ್ಲಿ ನಾನು ಮೈಕ್ ಹೆಂಗ್ ಫಿಕ್ಸ್ ಮಾಡೋದಕ್ಕಾಗತ್ತೆ ಅಂತ. ಇವಾಗ ನಾನು ಫಿಕ್ಸ್ ಮಾಡಿರೋದು ಕರೆಕ್ಟ್ ಆಗಿ ಮೌತ್ ಅಪೋಸಿಟ್ ಕುಳಿತ್ಕೊಂಡಿದೆ ಮೈಕು, ಅದಕ್ಕೆ ಸೌಂಡ್ ಕ್ವಾಲಿಟಿ ಅಷ್ಟೊಂದೇನ್ ಚೆನ್ನಾಗಿ ಬರ್ತಾ ಇಲ್ಲ. ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಲಾಸ್ಟ್ ವಿಡಿಯೋ ನನಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಫಸ್ಟ್ ವಿಡಿಯೋ ಟಿಪಿಕಲ್ ಕನ್ನಡಿಗ ಅವ್ರ ಜೊತೆ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಆಕ್ಚುಲಿ ನಾನು ಅಕಸ್ಮಾತ್ ಹೋಗಿ ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿದ್ರೆ, ಬ್ರೋ ನಾನ್ ನಿಮ್ ಜೊತೆ ಒಂದು ವಿಡಿಯೋ ಮಾಡ್ಬೇಕು ಅಂತ
ಅವ್ರು ನನ್ನ ಮೆಸೇಜ್ ನೋಡಿ ರೆಸ್ಪಾನ್ಸ್ ಕೊಡ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಅದನ್ನೆಲ್ಲ ಟ್ರೈ ಮಾಡೋದಕ್ಕೆ ಹೋಗಿಲ್ಲ. ಅಕಸ್ಮಾತ್ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ರೀಚ್ ಸಿಕ್ಕರೆ ನಿಮ್ಮೆಲ್ಲ ಸಪೋರ್ಟ್ ಇಂದ ನೋಡೋಣ, ಅವ್ರ ಜೊತೆ ಒಂದು ವಿಡಿಯೋ ಮಾಡೋಣ. ನಂಗೆ ಆಕ್ಚುಲಿ ಟಿಪಿಕಲ್ ಕನ್ನಡಿಗ ಲೈಕ್ ಒನ್ ಆಫ್ ದ ಮೋಸ್ಟ್ ಫೇವರೇಟ್ ಯೂಟ್ಯೂಬರ್ಸ್. ಟಿಪಿಕಲ್ ಕನ್ನಡಿಗ ಅವ್ರ ಕಂಟೆಂಟು, ಅವ್ರ ಕ್ವಾಲಿಟಿ, ಅವ್ರು ಮಾಡೋ ಎಡಿಟಿಂಗ್ ಸ್ಟೈಲು, ಪಾಪ ಜನಾನೇ ಎಡಿಟರ್ ಅಂತ ಬಿರೋದು ಕೊಟ್ಬಿಟ್ಟಿದ್ದಾರೆ, ಅದು ಬೇರೆ ವಿಷಯ. ಸಖತ್ತಾಗಿದೆ ಗುರು ಜಾಗ ಇದು. A few moments later. ಜಾಗ ಅಲ್ಲ, ರೂಟ್. One eternity later. ರೂಟ್ ಆ ದಾರಿ. ಅದೆಷ್ಟು ತಪ್ಪಾಗಿ ಮಾತಾಡ್ತೀನೋ ನಾನು. ಇನ್ಸ್ಟಾಗ್ರಾಮು ಅಲ್ಲ, ಯೂಟ್ಯೂಬು ಅಲ್ಲ. ನಾನು ಯೂಟ್ಯೂಬರ್ ಇಲ್ವೋ ಅನ್ನೋ ಕ್ಲಿಯರಿಟಿ ನನಗೆ ಇಲ್ಲ. ಏನಂತೀರಿ ನೀವು? ಏನೈತ್ರಿ? ಕನ್ನಡ ಬರುತ್ತಲ್ಲ, ಎಲ್ರಿಗೂ ಬರುತ್ತೆ ಕನ್ನಡ. ನಾನು ಯೂಟ್ಯೂಬರ್ ಅಲ್ವ ಅಂತ ನನಗೆ ಗೊತ್ತಿಲ್ಲ. ಏನಿದೆ ಬ್ರೋ ಲೈಫಲ್ಲಿ? ಹಾ, ಆರಾಮಾಗಿ ಸುತ್ತಾಡ್ಬೇಕು, ಲೈಫ್ ಎಂಜಾಯ್ ಮಾಡ್ಬೇಕು ಅಷ್ಟೇ. ಯೂಟ್ಯೂಬ್ ನೋಡ್ತೀರಾ ಬ್ರೋ? ಮಿಸ್ಟರ್ ಮ್ಯಾಗ್ನೆಟ್ ಅದ ಇದೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ. ನೋಡ್ತೀರಾ ಯೂಟ್ಯೂಬ್ ಎಲ್ಲರೂ? ಮಿಸ್ಟರ್ ಮ್ಯಾಗ್ನೆಟ್ ಅಂತ ಸರ್ಚ್ ಮಾಡಿ, ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ನಂದು 3 ಕೇಸ್ ಇದೆ. ಮೂರೇ ಗೈಸ್, 3ಕ್ಕಿಂತ ಜಾಸ್ತಿ ಏನ್ ಮಾಡಿಲ್ಲ. ನನ್ನ ಲೈಫಲ್ಲಿ ಯಾವಾಗ್ಲೂ 3 ಆಪರ್ಚುನಿಟಿ ತಗೊಳೋದಕ್ಕೆ ಇಷ್ಟಪಡ್ತೀನಿ ಅಲ್ಲ. ಹಾ, ಅದ್ 3 ಫೇಲ್ ಆಗೋಯ್ತು. 3 ಆಪರ್ಚುನಿಟೀಸು ಫೇಲ್ ಆದ್ಮೇಲೆ ಈ ಲವ್ ಬೇಡ, ಗಿವ್ ಬೇಡ, ಏನು ಬೇಡ ಅಂತ ಆರಾಮಾಗಿ ನನ್ನ ಪಾಡಿಗೆ ನಾನಿದ್ದೀನಿ. ಆದ್ರೆ ಮಿತ್ತಿಗೆ ಮಾತ್ರ ಆ ತರ ಬುದ್ಧಿ ಬಂದಿಲ್ಲ. This is the place. ಹೆಂಗೈತ್ರಿ ಜಾಗ? ಸಖತ್ತಾಗಿದೆ. ಇಲ್ಲೇ ಉಣ್ಕೊಂತಾರ? ಇಲ್ಲಿ ತಳ್ಳಿಲ್ಲ, ಬಿಸ್ಲಾಗ ಕಲರ್ ಡೌನ್ ಹೋಗೋದ್ರಿ ನೀವು? ಆಗ್ತೈತಿ. ಈಗರಲ್ಲಿ ವೈಟ್ ಅದರ್ ಬಿಡ್ ನೀವು. ನೋಡಿ, ಹೊರಗಡೆಯಿಂದ ನೋಡಕ್ಕೆ ಇದು ಶಿವಲಿಂಗ ತರ ಕಾಣಿಸುತ್ತೆ, ಬಟ್ ಒಳಗೆ ಹಿಂಗಿದೆ ಸಖತ್ತಾಗಿ. ಒಳಗಡೆಯಿಂದ ಏನಿಲ್ಲ, ಒಳಗಡೆ ಏನು ಇಲ್ಲ. ಒಂದ್ 4 ಆಂಗಲ್ ಹಾಕಿದ್ದಾರೆ. ನೀವು ಮಾಡ್ರಿ, ಒಂದ್ 10 ಲಕ್ಷ ಇನ್ವೆಸ್ಟ್ ಮಾಡ್ರಿ. ಇಲ್ಲಿ ಒಂದ್ 10 ಲಕ್ಷ ಇನ್ವೆಸ್ಟ್ ಮಾಡಿ ಫುಲ್ ಶಿವಲಿಂಗ ತರ ಕಟ್ಸರ. ವಿಶ್ರಾಂತಿ ತಗೋಬಹುದು, ಅಷ್ಟೊಂದು ನಮ್ ಜನಕ್ಕೆ ಹೇಳ್ಬೇಡ್ರಿ, ನೀವು ಇಲ್ಲಿ ಬಂದು ವಿಶ್ರಾಂತಿ ತಗೊಳ್ತ. ಅವ್ರು ಬೇರೆ ಏನ್ರ ಮಾಡಿ ಹೋಗ್ತಾರೆ ಬಂದಿಲ್ಲಿ. ಮಲಗೆ ಮಲಗೆ ಕೊಡಿಸುವೆ ನಿನಗೆ. ಬರಾಕ್ರಿ. ಬೆಂಗಳೂರು ಬ್ರೋ. ನೀವೆಲ್ಲಿಂದ ಬಂದಿದ್ದೀರಾ? ಹೊಸಕೋಟೆ. ನಾವು ನಮ್ ಕನ್ನಡ ಮೋಟೋ ಲಾಗಿಂಗ್ ಕಮ್ಯುನಿಟಿನಲ್ಲಿ ಒಂದು ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಕಂಟೆಂಟ್ ಕೊಡ್ತಾ ಇರೋದಂದ್ರೆ ಅದು ಟಿಪಿಕಲ್ ಕನ್ನಡಿಗವ್ರೆ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಇದಕ್ಕಿಂತ ಮುಂಚೆ ಯಾವಾಗ್ಲಾದ್ರು ಬಂದಿದ್ದೀರಾ ನೀವು? 10 ಟೈಮ್ಸ್ ಬಂದಿದ್ದೀರಾ? ಅಷ್ಟಿಷ್ಟನಾ ಬ್ರೋ ಈ ಜಾಗ? ಓಕೆ ಓಕೆ ಓಕೆ. ಅವ್ರೇನ್ ಹೇಳ್ತಾ ಇದಾರೆ ನೋಡಲ್ಲಿ ಹಿಂದಿ. ಏನ್ ಯೋಚನೆ ಮಾಡ್ಕೊಂಡು ಇಲ್ಲಿ 10 ಸಲ ಬಂದಿದ್ದೀರಾ ಅಂತ. ಅವ್ರದ್ದು ಅವಾಗ ಬ್ರೇಕಪ್ ಆಗಿ ಸುತ್ತಾಡೋದಕ್ಕೆಲ್ಲ ಹೋಗ್ತಾ ಇರ್ತಾರ ಅವರು. ಎಲ್ರು ಅದೇ ತರ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗ್ಲೂ ಸಾಯೋ ಮೂಡಲ್ಲಿ ಇರ್ತಾರೆ. ನಾನ್ ಸೂಸೈಡ್ ಮಾಡ್ಕೊಂತೀನಿ, ನಾನ್ ಸಾಯ್ತೀನಿ, ಅದು ಇದು ಅಂತ ಹೇಳ್ತಾ ಇರ್ತಾರೆ. ಒಳ್ಳೆ ಜಾಗ ನೋಡಿ, ಯಾರೋ ಸೂಸೈಡ್ ಮಾಡ್ಕೊಂಡ್ ಬರಂಗಿದ್ರೆ.
ಮನುಷ್ಯ ಅದನ್ನ ಯಾವ್ದಕ್ಕೂ ಹಿಡ್ಕೊಬಾರ್ದು ಬರ್ರಿ. ಇದ್ರಲ್ಲಿ ಕೂತ್ಕೊಂಡು ಏನ್ ಫೀಲ್ ಮಾಡ್ತಾ ಇದೀರ ಅಲ್ಲಿ? ವೆದರ್ ಚೆನ್ನಾಗಿದೆ. ಬ್ರೋ ಈ ಬಿಸಿಲಲ್ಲಿ ಒದ್ದೆ ಲೊಕೇಶನ್ ಹಾ ಯಾಕೆ ಜೂನ್ ಜುಲೈಯಲ್ಲಿ ಆಗಸ್ಟ್ ಅಲ್ಲಿ ಬಂದ್ರೆ ವೆದರ್ ಇನ್ನು ಆಕ್ಚುಲಿ ಚೆನ್ನಾಗಿರುತ್ತೆ. ಹೌದು. ಕೋತಿ ಮರಿ ಸ್ಟ್ರೈಕ್ ಮಾಡಿದಾವೆ, ಹೋಗಕ್ ಬಿಡ್ತಾ ಇಲ್ಲ. ಅವ್ರು ಹೋದ್ರಿ ನಾವ್ಯಾಕೆ ಹೋಗ್ಲಿಲ್ಲ? ಕೋತಿಗಳ ಜೊತೆ ಯಾರು ಮಾತಾಡ್ತಾರ್ರಿ? ಒಳ್ಳೆ ಜಾಗ ಗೈಸ್. ಅಲ್ಲೆಲ್ಲ ಫೋಟೋ ಗಿಟೋ ತಗೋಬಹುದು ನೀವು, ಸಖತ್ತಾಗಿದೆ ಜಾಗ. ಫೋಟೋ ಗಿಟೋ ತಗೊಂಡು ಕ್ಲೀನ್ ಆಗಿ ಮೇಂಟೈನ್ ಮಾಡಿ. ಎಸ್ಪೆಷಲಿ ಬೈಕರ್ಸ್ಗೆ ಹೇಳಿ ಮಾಡ್ಸಿರೋ ಜಾಗ. ಕಣ್ಣು ಮುಚ್ಕೊಂಡು ಬರ್ಬೋದು. ಬೆಳಗ್ಗೆ ಬೇಗ ಬನ್ನಿ. ಅಕಸ್ಮಾತ್ ಯಾರಿಗಾದ್ರೂ ಪ್ಲೇಸಸ್ ವಿಸಿಟ್ ಮಾಡಬೇಕು ಅಂತ ಆಸೆ ಇದ್ದು ಟ್ರೆಕ್ಕಿಂಗ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಓಕೆ, ದಿಸ್ ಈಸ್ ದ ಪ್ಲೇಸ್ ಫಾರ್ ಯು. ಆರಾಮಾಗಿ ಬರ್ಬೋದು. ವ್ಯೂ ಮಾತ್ರ ಸಕ್ಕತ್ತಾಗಿದೆ ಇಲ್ಲಿ. ನಿನ್ನೆ ನಾನು ಮತ್ತೆ ಅಮಿತ್ ಒಂದು ಮೂವಿ ನೋಡಿದ್ವಿ ಗೈಸ್. ಆ ಮೂವಿಲಿ ಯಾವ್ದಾದ್ರು ಮೂವಿ ರೀ? ಮನದ ಕಡಲು. ಹಾ, ಮನದ ಕಡಲು ಅಂತ ಒಂದು ಮೂವಿ ನೋಡಿದ್ವಿ, ಯೋಗರಾಜ್ ಭಟ್ ಅವ್ರದ್ದು. ಆ ಮೂವಿ ಕೊನೆಯಲ್ಲಿ ಹೀರೋ ಒಂದು ಡೈಲಾಗ್ ಹೇಳ್ತಾನೆ, ಏನಂದ್ರೆ ಬದುಕನ್ನ ಅರ್ಧ ಬದುಕಬೇಡಿ, ಪೂರ್ತಿಯಾಗಿ ಬದುಕಿ ಅಂತ. ಜನ ಫಿಲಮ್ ನೋಡಿ ಆ ಮಾತಿಗೆ ಎದ್ದು ಹೊರಟೋಗ್ಬಿಡ್ತಾರೆ. ಆದ್ರೆ ಆ ಮಾತಿನ ಅರ್ಥ ಏನು ಅಂತ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಲ್ಲ. ಆ ಮಾತಲ್ಲಿ ಎಷ್ಟು ಡೆಪ್ತ್ ಇದೆ ಅಂದ್ರೆ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಗೊತ್ತು. ನನ್ನ ಪ್ರಕಾರ ಎಲ್ಲರ ಲೈಫ್ಗೂ ಅದ್ರದ್ದೇ ಆದ ಪರ್ಪಸ್ ಇರುತ್ತೆ. ನಿಮ್ ಲೈಫ್ಗೆ ನಿಮ್ ಪರ್ಪಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಆ ಪರ್ಪಸ್ಗೋಸ್ಕರ ಬದುಕಿ. ಜಗತ್ತನ್ನ ಮೆಚ್ಚಿಸೋದಕ್ಕೆ ಬದುಕಬೇಡಿ, ಇನ್ಯಾರಿಗೋಸ್ಕರ ಬದುಕಬೇಡಿ. ಅಥವಾ ಹೆಣ್ಣು ಹಣ್ಣು ಮಣ್ಣು ಅಂತ ಈ ಮೂರು ಹಿಂದೆ ಬಿದ್ದು ಲೈಫ್ ಹಾಮ್ಕೊಂಡು ನಿಮ್ ಪರ್ಪಸ್ನ ಮರೆತು ಬಿಟ್ಟು ಬದುಕಬೇಡಿ. ನಿಮ್ ಲೈಫಲ್ಲಿ ಒಂದು ಮಾತಿದೆ, ಏನಂದ್ರೆ ಈ ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿ ಎಲ್ಲಾಡ್ಬೇಕಂದ್ರು ಅದಕ್ಕೊಂದು ಕಾರಣ ಇರತ್ತಂತೆ. ಕಾರಣ ಇಲ್ಲದೆ ಏನೂ ಆಗಲ್ಲ ಅಂತೆ. ಸೊ ನಿಮ್ ತರ ನಮ್ ತರ ಜೀವಗಳು ಹುಟ್ಟಿದೆ ಅಂದ್ರೆ ಅದ್ರ ಹಿಂದೆ ಕಾರಣ ಇರಲ್ವ ಗೈಸ್? ಕಾರಣ ಇರತ್ತೆ. ಆ ಕಾರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ ಲೈಫ್ ನ ಪರ್ಪಸ್ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಅದನ್ನ ಅರ್ಥ ಮಾಡ್ಕೊಂಡು ಆ ಪರ್ಪಸ್ಗೋಸ್ಕರ ಬದುಕಿ. ಅವಾಗ ಭಾಳ ದೊಡ್ಡವಾಗಿ ಬಿಡ್ತೇನ್ರಿ. ದೊಡ್ಡವಾಗಿ ಏನೇನೋ ಮಾತಾಡೋಕೆ ಶುರು ಮಾಡ್ಬಿಡ್ತೀನಿ ನಾನು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಅಕಸ್ಮಾತ್ ಇಲ್ಲಿ ಏನಾದ್ರು ಬರ್ಬೇಕು ಅಂತ ಯಾರಾದ್ರೂ ಅನ್ಕೊಂತಾ ಇದ್ರೆ ಅವ್ರಿಗೊಂದು ಮಾತು ಏನಂದ್ರೆ, ಬರ್ಬೇಕಾದ್ರೆ ರೋಡ್ ಮೇಲೆನೆ ತುಂಬಾ ಮಂಕಿಗಳೆಲ್ಲ ಕುಳಿತುಕೊಂಡಿರುತ್ತೆ, ಅಳಿಲ್ಗಳೆಲ್ಲ ಓಡಾಡ್ತಾ ಇರುತ್ತೆ ರೋಡ್ ಮೇಲೆ. ಸ್ವಲ್ಪ ನೋಡ್ಕೊಂಡು ಬನ್ನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿಮಗೂ ಏನಾದ್ರೂ ಆಗ್ಬೋದು, ಆಮೇಲೆ ಆ ಪ್ರಾಣಿಗಳಿಗೂ ಏನಾದ್ರೂ ಆಗ್ಬೋದು. ಸೊ ಅದೊಂದು ಪ್ಲೀಸ್ ಕೇರ್ಫುಲ್ ಆಗಿ ಬನ್ನಿ. ಆಮೇಲೆ ಇಲ್ಲೂ ಅಬ್ಸರ್ವ್ ಮಾಡಿದೆ, ತುಂಬಾ ಕಸ ಎಲ್ಲ ಹಾಕಿದ್ದಾರೆ. ಯಾರು ಪ್ಲೀಸ್ ಕಸ ಹಾಕೋದಕ್ಕೆ ಹೋಗ್ಬೇಡಿ. ಈ ತರ ಜಾಗಗಳು ಮುಂದೆ ಸಿಗಲ್ಲ ನಿಮ್ಗೆ. ಕೇಳ್ತಾ ಇದ್ದೀರಾ, ಹೈದರಾಬಾದ್ ಅಲ್ಲಿ 400 ಎಕರೆ ಫಾರೆಸ್ಟ್ ನ ನಾಶ ಮಾಡ್ತಾ ಇದ್ದಾರೆ. ಮುಂದೊಂದಿನ ಈ ಜಾಗನೂ ನಾಶ ಮಾಡಿದ್ರು ಏನ್ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಹಣ ಬೇಕು ಅಂದ್ರೆ ನಮ್ ಜನ ಏನ್ ಬೇಕಾದ್ರೂ ಮಾಡ್ತಾರೆ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಈ ಭೂಮಿಗೆ ಮನುಷ್ಯರ ಅವಶ್ಯಕತೆ ಎಷ್ಟಿದೆಯಲ್ಲ ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಫಾರೆಸ್ಟ್ ಇದೆ, ಪರಿಸರದಿದೆ. ಅದನ್ನ ಈ ಮನುಷ್ಯರು ಯಾವಾಗ ಅರ್ಥ ಮಾಡ್ಕೊಂತಾರೆ? ಮನುಷ್ಯರು ಅಂತ ಅಂದ್ರೆ ನನ್ನ ಸೇರ್ಸ್ಕೊಂಡೇ ಹೇಳ್ತಾ ಇದ್ದೀನಿ ನಾನು. ಯಾವುದೋ ಒಂದು ಪರ್ಟಿಕ್ಯುಲರ್ ಗ್ರೂಪ್ಗೆ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ, ಗೌರ್ಮೆಂಟ್ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ. ಇದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಫಾರೆಸ್ಟ್ ಅನ್ನೋದು, ಪರಿಸರ ಅನ್ನೋದು ಈ ಭೂಮಿಗೆ ಮನುಷ್ಯರಿಗಿನ್ನ ಜಾಸ್ತಿ ಅವಶ್ಯಕತೆ ಇದೆ. ನಾವು ಪರಿಸರದ ಮೇಲೆ ದಾಳಿ ಮಾಡಿದಾಗ ಪರಿಸರ ನಮ್ಮ ಮೇಲೆ ದಾಳಿ ಮಾಡುತ್ತೆ. ಅವಾಗ ನಾವೇನು ಮಾಡೋದಕ್ಕಾಗಲ್ಲ, ನೋಡ್ಕೊಂಡು ಸೈಲೆಂಟ್ ಆಗಿರ್ಬೇಕಷ್ಟೇ.
ದೇವಸ್ಥಾನಕ್ಕೆ ಹೋಗಲ್ಲ, ದೇವ್ರನ್ನ ನಂಬಲ್ಲ, ದೇವ್ರು ಅಂದ್ರೇನೆ ಇಲ್ಲ. ಐ ಮೀನ್ ದೇವ್ರು ಅಂದ್ರೆ ಇಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಬಟ್ ಸ್ಟಿಲ್ ನಾನು ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ಲಿಲ್ಲ. ಬಟ್ ಒಂದಿನ ನಂಗೆ ರಿಯಲೈಸ್ ಆಯ್ತು ನಾನು ಮಾಡ್ತಾ ಇರೋದು ತಪ್ಪು ಅಂತ. ಸೊ ಅವತ್ತಿಂದ ಅಹಂಕಾರನೆಲ್ಲ ಸೈಡ್ ಬಿಟ್ಟು ದೇವ್ರು ಸಿಕ್ಕರೆ ಭಕ್ತಿಯಿಂದ ಕೈ ಮುಗಿತೀನಪ್ಪ. ಅದು ಒಳ್ಳೇದಲ್ಲ, ಅಕಸ್ಮಾತ್ ಯಾರಾದ್ರೂ ನಂತರ ಮಾಡ್ತಾ ಇದ್ರೆ. ದೇವ್ರಿಲ್ಲ, ದೇವ್ರ ಕೈ ಮುಗಿಯಲ್ಲ ಅನ್ನೋರು ಯಾರಾದ್ರೂ ಇದ್ರೆ ಒಳ್ಳೇದಲ್ಲ ಗೈಸ್, ಬಿಟ್ಬಿಡಿ. ದೇವ್ರಿದ್ದಾನೆ ಅಂತ ಒಪ್ಕೊಂತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ. ಬಟ್ ಯಾವುದೋ ಒಂದು ಒಳ್ಳೆ ಶಕ್ತಿ ಇದೆ, ಇನ್ನೊಂದು ಯಾವುದೋ ಕೆಟ್ಟ ಶಕ್ತಿನೂ ಇದೆ. ಆ 2 ಶಕ್ತಿ ಇರೋದನ್ನ ನಾವಿಬ್ರು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನ ಯಾರು ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಇಲ್ಲ, ಎಲ್ರಿಗೂ ಒಂದೊಂದು ಟೈಮ್ ಬರುತ್ತಂತೆ, ಹಂಗೆ ನೇಚರ್ಗೂ ಒಂದು ಟೈಮ್ ಬರುತ್ತೆ. ಈ ಜನ ಏನೋ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದಾರೆ, ಬಟ್ ಸ್ಟಿಲ್ ನೋಡೋಣ ಏನಾಗತ್ತೆ ಅಂತ. ಏನೂ ಆಗಲ್ಲ ಕಣ್ರಿ, ಏನೂ ಆಗಲ್ಲ, ಹಾಳಾಗತ್ತೆ ಅಷ್ಟೇ. ಆ ಜಾಗದಲ್ಲಿ ಒಂದ್ ಯಾವುದೋ ಟೆಕ್ ಪಾರ್ಕ್ ಬರುತ್ತೆ, ಅದನ್ನ ಬಿಟ್ಟು ಬೇರೆ ಏನೂ ಆಗಲ್ಲ. ಅಕಸ್ಮಾತ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಪ್ ನಾನು ಲಾಸ್ಟ್ ವಿಡಿಯೋಲಿ ಮಾಡಿರೋ ಮಿಸ್ಟೇಕ್ಸ್ನೆಲ್ಲ ಸರಿ ಮಾಡ್ಕೊಂಡಿದ್ದೀನಿ ಅನ್ಕೊಂತೀನಿ ಈ ವಿಡಿಯೋನಲ್ಲಿ. ಹಂಗೆ ಇದೇ ಥರ ಒಳ್ಳೆ ವಿಡಿಯೋಸ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ